ಭಗವಂತ ನಾರಾಯಣ ವೇದವ್ಯಾಸರಾಗಿ ಅವತಾರ ಮಾಡಿ ಬಂದು 18 ಪುರಾಣಗಳನ್ನ ರಚಿಸಿದರು. ಆ 18 ಪುರಾಣಗಳಲ್ಲಿ ಒಂದು ಗರುಡ ಪುರಾಣ ಅನ್ನುವಂಥದ್ದು. ಇದು ಸಾತ್ವಿಕ ಪುರಾಣದಲ್ಲಿ ಸೇರ್ತದೆ. ಅಂದ್ರೆ ವೇದವ್ಯಾಸರು ರಚಿಸಿದ 18 ಪುರಾಣಗಳನ್ನ 3 ವಿಭಾಗವನ್ನ ಮಾಡ್ತಾರೆ. ವೇದವ್ಯಾಸರೇ ಪದ್ಮ ಪುರಾಣದಲ್ಲಿ ಅದನ್ನು ತಿಳಿಸ್ತಾರೆ. ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣಗಳು ಅಂತ. ಅದರಲ್ಲಿ ಈ ಗರುಡ ಪುರಾಣ ಸಾತ್ವಿಕ ಪುರಾಣಗಳ ಯಾದಿಯಲ್ಲೇ ಸೇರ್ತದೆ. ಇಂತಹ ಗರುಡ ಪುರಾಣದಲ್ಲಿ 3 ವಿಭಾಗ ಮುಖ್ಯವಾಗಿ ಕಾಣುವಂತಹದ್ದು: ಬ್ರಹ್ಮಕಾಂಡ, ಕರ್ಮಕಾಂಡ, ಪ್ರೇತಕಾಂಡ ಅಂತ. ಭಗವಂತನ ವಿಚಾರಗಳೆಲ್ಲ ವಿಶೇಷವಾಗಿ ಬ್ರಹ್ಮಕಾಂಡದಲ್ಲಿ ಬಂದರೆ, ಕರ್ಮಕಾಂಡದಲ್ಲಿ ಕರ್ಮಾಚರಣೆಗೆ ಸಂಬಂಧಪಟ್ಟ ಅನೇಕ ವಿಚಾರಗಳು ಬರ್ತದೆ. ಇನ್ನು ಪ್ರೇತಕಾಂಡ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಮರಣಾನಂತರ ಏನಾಗತ್ತೆ, ಮರಣಾನಂತರ ಎಲ್ಲಿ ಹೋಗ್ತಾನೆ, ಏನಾಗ್ತಾನೆ, ಇಲ್ಲಿ ಏನು ಮಾಡಿದ್ರೆ ಅವನಿಗೆ ಒಳ್ಳೇದಾಗತ್ತೆ, ಇವುಗಳ ಬಗ್ಗೆ ಎಲ್ಲ ನಮಗೆ ನಿಖರವಾದ ಮಾಹಿತಿಯನ್ನು ಕೊಡುವಂತಹದ್ದು ಪ್ರೇತಕಾಂಡ. ವಿಶೇಷವಾಗಿ ನಮಗೆ ಗರುಡ ಪುರಾಣ ಅಂತ ಹೇಳಿದ ಕೂಡಲೇ ನೆನಪಾಗೋದೇ ಪ್ರೇತಕಾಂಡ. ಯಾಕಂದ್ರೆ ಯಾರಾದ್ರೂ ಮರಣವನ್ನು ಹೊಂದಿದರೆ ಆ ಮನೆಯಲ್ಲಿ ಹೇಳಿಸುವುದುಂಟು ಗರುಡ ಪುರಾಣ. ಅದರಿಂದಾಗಿಯೇ ಅನೇಕ ಮಂದಿಗೆ ಒಂದು ತಪ್ಪು ಕಲ್ಪನೆಯೂ ಕೂಡ ಉಂಟು. ಏನು ಅಂತ ಹೇಳಿದ್ರೆ, ಯಾರಾದ್ರೂ ಮರಣ ಹೊಂದಿದ್ರೆ ಮಾತ್ರ ಈ ಗರುಡ ಪುರಾಣ ಕೇಳಬೇಕು, ಇಲ್ಲದಿದ್ರೆ ಕೇಳಬಾರದು ಅಂತ. ಇದು ಬಹಳ ತಪ್ಪು ಕಲ್ಪನೆ. ಯಾಕೆಂತ ಹೇಳಿದ್ರೆ, ಯಾವುದೇ ಒಂದು ಪುರಾಣದ ವಿಚಾರಗಳನ್ನ ಯಾವಾಗ್ಲೂ ನಾವು ಕೇಳಬೇಕಾದದ್ದು. ಅದರಲ್ಲಿ ಕೂಡ ಈ ಗರುಡ ಪುರಾಣದ ಪ್ರೇತಕಾಂಡ ಅಥವಾ ಪ್ರೇತಕಲ್ಪ ಅಂತ ಏನು ಕರೀತಾರೆ, ಇದರ ವಿಚಾರವನ್ನ ಅವಶ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಿಳ್ಕೊಳ್ಳೇಬೇಕು. ಕಾರಣ ಏನಂತ ಹೇಳಿದ್ರೆ, ನಾವು ಈ ಜಗತ್ತಿನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೇವೆ, ಈ ಬದುಕಿನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೇವೆ. ಆದರೆ ಈ ಬದುಕು ಮುಗಿದ ನಂತರ ನಂತರ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮರಣ ಸಮೀಪಿಸಿದಾಗಲೇ ಏನಾಗತ್ತೆ, ಸಾವು ಯಾವ ರೀತಿ ಇರ್ತದೆ, ಆ ಸಾವಿನ ನಂತರ ಏನಾಗತ್ತೆ, ಇದೆಲ್ಲದರ ಬಗ್ಗೆ ಬಹಳ ಸ್ವಾರಸ್ಯವಾಗಿ ತಿಳಿಸುವಂತಹದ್ದು ಈ ಗರುಡ ಪುರಾಣ. ಅದರಲ್ಲಿ ಈ ಪ್ರೇತಕಾಂಡ ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಎಲ್ಲಿ ಹೋಗ್ತಾನೆ ಅನ್ನುವಂತಹದ್ದನ್ನ ಗರುಡ ಪುರಾಣ ಮುಖ್ಯವಾಗಿ 3 ವಿಭಾಗ ಮಾಡಿ ತಿಳಿಸ್ಕೊಂಡು ಹೋಗ್ತದೆ. ಒಂದೇನು ಅಂತ ಹೇಳಿದ್ರೆ, ಮೇಲಿನ ಲೋಕಕ್ಕೆ ಹೋಗುವವರು, ಅಂದ್ರೆ ತುಂಬಾ ಮೇಲೆ ಭಗವಂತನ ಲೋಕಕ್ಕೆ ಹೋಗುವಂತಹ ಪುಣ್ಯಾತ್ಮರು ಒಂದು ಮಾರ್ಗ. ಇನ್ನೊಂದೇನು ಅಂತ ಹೇಳಿದ್ರೆ, ಸ್ವರ್ಗ ಲೋಕಕ್ಕೆ ಹೋಗುವಂತವರು ಅವ್ರ ಇನ್ನೊಂದು ಮಾರ್ಗ. ಇನ್ನು ನರಕಕ್ಕೆ ಹೋಗುವಂತವರು ಅವ್ರ ಇನ್ನೊಂದು ಮಾರ್ಗ. ಇಬ್ಬರು ಮೇಲಕ್ಕೆ ಹೋಗುವವರು ಅಂದ್ರೆ ಈ ಸ್ವರ್ಗಲೋಕಕ್ಕಿಂತ ಮೇಲೆ ಇರುವಂತಹ ಲೋಕಗಳೇನಿದೆ ಅವೆಲ್ಲ ಮೇಲೆ ಮೇಲೆ ಇರುವಂತಹದ್ದು. ಉತ್ತರ ಅದು ಎತ್ತರದಲ್ಲಿ ಇರುವಂತಹದ್ದು. ಇನ್ನೊಂದು ನರಕ ಲೋಕ. ಈ ನರಕಕ್ಕೆ ಹೋಗುವವರಲ್ಲಿಯೂ ಕೂಡ 2 ರೀತಿ. ಕೆಲವರು ಏನು ಅಂತ ಹೇಳಿದ್ರೆ, ಆ ನರಕಕ್ಕೆ ಹೋಗಿ ಅಲ್ಲಿ ತಾವು ಮಾಡಿದ ಪಾಪವನ್ನ ಅನುಭವಿಸಿ ಮತ್ತೆ ಇಲ್ಲಿ ಮರಳಿ ಬರುವಂತವ್ರು ಕೆಲವರಾದ್ರೆ, ಕೆಲವರು ಮರಳಿ ಬರದ ನರಕಕ್ಕೆ ಹೋಗಿ ಬೀಳುವಂತವ್ರು. ಅದೇ ಅಂಧನ್ ತಮಸ್ಸು ಅಂತ ಕರೀತಾರೆ. ಕಗ್ಗತ್ತಲ ನರಕ, ಮತ್ತೆ ಮೇಲೆ ಏಳದ ನರಕ, ಅಲ್ಲಿಗೆ ಹೋಗಿ ಬೀಳುವಂತವರು ಕೆಲವರು. ಈ ರೀತಿ ಅಲ್ಲಿಯೂ ಕೂಡ ವಿಭಾಗ ಇದೆ. ಅದರಲ್ಲಿ ಪ್ರಧಾನವಾಗಿ ನಾವು ನೋಡ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ಪುಣ್ಯಾತ್ಮರು ಯಾಕೆ ಹೋಗುತ್ತಾರೆ ಅದನ್ನ ಕಡೆಗೆ ಈ ಗರುಡ ಪುರಾಣದಲ್ಲಿ ಪ್ರೇತಕಾಂಡದಲ್ಲಿ ತಿಳಿಸಲಾಗತ್ತೆ. ಅದಕ್ಕಿಂತ ಮೊದಲು ಪಾಪಿಗಳು ಕಥೆ ಏನಾಗತ್ತೆ, ಒಬ್ಬ ವ್ಯಕ್ತಿ ಇಲ್ಲಿ ಪಾಪವನ್ನ ಮಾಡಿದವನು ಸಾಯುವ ಕಾಲದಲ್ಲಿ ಅವನಿಗೆ ಏನಾಗತ್ತೆ, ಸತ್ತ ಮೇಲೆ ಏನಾಗತ್ತೆ, ಇದನ್ನ ಬಹಳ ಚೆನ್ನಾಗಿ ಈ ಪ್ರೇತಕಾಂಡ ಗರುಡ ಪುರಾಣ ತಿಳಿಸ್ಕೊಂಡು ಹೋಗ್ತದೆ. ಯಾಕೆ ಈ ಪಾಪಿಗಳ ಬಗ್ಗೆಯೇ ಒತ್ತು ಕೊಡ್ತಾರೆ ಅಂತ ಹೇಳಿದ್ರೆ, ಪ್ರೇತಕಾಂಡದಲ್ಲಿ ಯಾವತ್ತೂ ನಾವು ಒಳ್ಳೆಯವರಾಗಿದ್ದು ಅಂತ ಹೇಳಿದ್ರೆ ಅದರ ಬಗ್ಗೆ ಯೋಚನೆ ಮಾಡ್ಬೇಕಾಗೇ ಇಲ್ಲ. ಅಂದ್ರೆ ಒಳ್ಳೆಯವರಾದವರಿಗೆ ಒಳ್ಳೆ ರೀತಿಯಿಂದ ಹೋಗ್ತಾರೆ ಅವರು. ಆದರೆ ಯಾವುದೇ ಕಾರಣಕ್ಕೂ ನಾವು ಕೆಟ್ಟವರಾಗಬಾರದು, ಪಾಪಿಗಳಾಗಬಾರದು ಎನ್ನುವ ಎಚ್ಚರಿಕೆಯನ್ನು ಕೊಡುವುದು ಗರುಡ ಪುರಾಣದ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ, ನಾವು ಪಾಪಿಗಳಾದ ಪಕ್ಷದಲ್ಲಿ ಮುಂದೆ ತುಂಬಾ ಪಶ್ಚಾತ್ತಾಪ ಅನುಭವಿಸ್ಲಿಕ್ಕಿದೆ, ತುಂಬಾ ನೋವು ಅನುಭವಿಸ್ಲಿಕ್ಕಿದೆ. ಅದಕ್ಕೆ ಮುಂಚಿತವಾಗಿಯೇ ಜಾಗೃತಿಯನ್ನ ಕೊಡ್ಲಿಕ್ಕೋಸ್ಕರ ಈ ಪ್ರೇತಕಾಂಡ ನಮಗೆ ಈ ರೀತಿ ತಿಳಿಸ್ಕೊಂಡು ಹೋಗ್ತಾ ಇರುವಂತಹದ್ದು. ಅದಕ್ಕಾಗಿ ನಮ್ಮ ಬದುಕಿನ ಜಾಗೃತಿಗಾಗಿ, ಮುಂದಾಲೋಚನೆಗಾಗಿ ನಾವು ಈ ಪ್ರೇತಕಾಂಡವನ್ನ ಅವಶ್ಯವಾಗಿ ಪ್ರತಿಯೊಬ್ಬರು ಕೇಳಲೇಬೇಕಾದದ್ದು. ಇದು ಭಗವಾನ್ ವಿಷ್ಣು ಅಂದ್ರೆ ಭಗವಂತನಾದ ವಿಷ್ಣು ಗರುಡನಿಗೆ ಹೇಳಿದಂತಹ ಪುರಾಣ. ಅದರಲ್ಲಿ ಆ ಗರುಡ ಪ್ರಶ್ನೆಯನ್ನ ಮಾಡ್ತಾನೆ ಭಗವಂತನ ಬಳಿ, ಭಗವಂತ, ಪಾಪಿಗಳು
ಇಲ್ಲಿ ನಾನಾ ವಿಧವಾದಂತಹ ಪಾಪವನ್ನ ಮಾಡ್ತಾರೆ ಅವರು. ವಾಸ್ತವಿಕವಾಗಿ ಪಾಪವನ್ನ ಕಳ್ಕೊಳ್ಳುವುದು ಕಷ್ಟ ಇಲ್ಲ, ತುಂಬಾ ಸುಲಭನೇ ಇದೆ. ಯಾಕಂದ್ರೆ ಅಂತಹ ಸುಲಭವಾದ ಮಾರ್ಗವನ್ನು ನೀನ್ ಇಟ್ಟಿದೀಯಾ. ಹೇಗೆ ಅಂತ ಹೇಳಿದ್ರೆ, ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂಯಾತಿ ದಿಗ್ಧಿಗಸ್ತು ನರಾಧಮ. ನಾಲಿಗೆ ಹೇಳಿದಾಗೆ ದೇವರು ಕೇಳುವಂತೆ ವರ್ತಿಸುವಂತೆ ಮಾಡಿದಾನೆ. ಅದಕ್ಕೆ ಅದರಲ್ಲಿ ಮೂಳೆ ಎನ್ನಿಟ್ಟಿಲ್ಲ ನಾಲಿಗೆಯಲ್ಲಿ. ಅದಕ್ಕಾಗಿ ಅದು ಯಾವ ಶಬ್ದ ಬೇಕಾದ್ರೂ ಉಚ್ಚಾರಣೆ ಮಾಡುವ ತಾಕತ್ತಿದೆ. ಮತ್ತೇನು ಅಂತ ಹೇಳಿದ್ರೆ, ದೇವರ ನಾಮಸ್ಮರಣೆ ಬಹಳ ಸುಲಭವಾಗಿದೆ, ಏನು ಕಷ್ಟ ಇಲ್ಲ. ಕೃಷ್ಣ, ನಾರಾಯಣ, ಗೋವಿಂದ ಅಂತ ಹೇಳುವಂತಹ ನಾಮ ತುಂಬಾ ಸುಲಭವಾಗಿದೆ. ನಾಲಿಗೆಯು ಹೇಳ್ದಾಗ ಕೇಳುತ್ತೆ. ಹೀಗಿದ್ರೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡದೆ, ಭಗವಂತನಲ್ಲಿ ಭಕ್ತಿಯನ್ನ ಮಾಡದೆ ಮತ್ತೆ ಮತ್ತೆ ನರಕಕ್ಕೆ ಬಂದು ಬೀಳ್ತಾರೆ ಮನುಷ್ಯರು. ಅಂತಹ ನರಾಧಮರಿಗೆ ಧಿಕ್ಕಾರ ಇರ್ಲಿ ಅಂತ ಗರುಡ ಮೊದಲೇ ಹೇಳಿಬಿಡ್ತಾನೆ. ಯಾಕಂದ್ರೆ ಇಷ್ಟು ಸುಲಭವಾದ ಉಪಾಯ ಇದ್ರೂ ಕೂಡ ಅದೆಲ್ಲ ಮಾಡಲಾಗದೆ ನರಕಕ್ಕೆ ಹೋಗಿ ಬೀಳ್ತಾರಲ್ಲ, ಅಂತಹ ಪಾಪಿಗಳಿಗೆ ಧಿಕ್ಕಾರ ಇರ್ಲಿ ಅಂತ. ಅಂಥವ್ರಿಗೆ ಯಾಕಂದ್ರೆ ಧಿಕ್ಕಾರ ಇರ್ಲಿ ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ, ಇಂಥವ್ರ ಬಗ್ಗೆ ಕರುಣೆಯನ್ನು ತೋರಿಸಬಾರದು ಅಂತ, ಅಯ್ಯೋ ಪಾಪ ಅಂತ ಹೇಳಬಾರದು ಅಂತ. ಯಾಕಂತ ಹೇಳಿದ್ರೆ, ಯಾರಿಗೆ ಪಾಸ್ ಆಗ್ಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ, ಸುಲಭವಾದ ಮಾರ್ಗ ಇದೆ. ಅಷ್ಟೆಲ್ಲ ಇದ್ರೂ ಕೂಡ ಯಾರು ಪರೀಕ್ಷೆಯಲ್ಲಿ ಫೈಲ್ ಆಗಿ ಕೂತ ಅವನ ಬಗ್ಗೆ ಯಾರಾದ್ರೂ ಪಶ್ಚಾತ್ತಾಪ ಪಡ್ತಾರೇನು? ನೋಡಪ್ಪ, ಇಷ್ಟು ಸುಲಭ ಇತ್ತು ಪ್ರಶ್ನೆ ಪತ್ರಿಕೆ, ಇಷ್ಟೆಲ್ಲ ಬೇಕಾದಷ್ಟು ವಿಧಾನಗಳಿತ್ತು, ಅದೆಲ್ಲ ಇದ್ರೂ ಕೂಡ ನೀನ್ ಪಾಸ್ ಆಗದೆ ಫೈಲ್ ಆಗಿ ಕೂತಿಯಲ್ವಾ ಅಂದ ಅವನಿಗೆ ಬೈತಾರೆ ಹೊರತು ಯಾರು ಅವನ ಬಗ್ಗೆ ಅಯ್ಯೋ ಪಾಪ ಅಂತ ಹೇಳಲ್ವಲ್ಲ. ಹಾಗೇನೆ ಇಲ್ಲಿ ಬೇಕಾದಷ್ಟು ನಾವು ಪಾಪವನ್ನ ಕಳೆದುಕೊಳ್ಳಿಕ್ ಅವಕಾಶ ಇದ್ರೂ ಕೂಡ ಅದನ್ನ ಕಳೆದುಕೊಳ್ಳದೆ ಯಾರು ಪಾಪಿಗಳಾಗಿ ಹೋಗ್ತಾರೋ ಅಂತವ್ರ ಬಗ್ಗೆ ಧಿಕ್ಕಾರ ಇರ್ಲಿಂದ ಮೊದಲೇ ಗರುಡ ಹೇಳ್ತಾ, ಇಂಥವ್ರು ಹೇಗೆ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಇವ್ರ ಕಥೆ ಏನಾಗತ್ತೆ, ಅದಕ್ಕೆ ನನಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಭಗವಂತ ವಿಷ್ಣು ಗರುಡನಿಗೆ ಹೇಳ್ತಾನೆ. ಮೊದಲನೇದಾಗಿ ಪಾಪಿಗಳು ಅಂದ್ರೆ ಯಾರು ಅಂತ ಇದನ್ನ ನಾವು ತಿಳ್ಕೊಳ್ಬೇಕಾದದ್ದು. ಯಾಕೆ ಅಂತ ಹೇಳಿದ್ರೆ, ಎಲ್ಲರ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ, ನಾನು ಪುಣ್ಯಾತ್ಮ ಇವರು ಪಾಪಿ ಅಂತ ಇರುವುದು. ಹಾಗೆ ಉಳಿದವರೆಲ್ಲರೂ ಪಾಪಿಗಳು, ನಾನು ಪುಣ್ಯಾತ್ಮ ಅಂತ ಹೀಗೆ ಇರುವಂತಹದ್ದು. ಯಾಕಂತ ಹೇಳಿದ್ರೆ, ನಮಗೆ ಈ ಪಾಪಿಗಳ ಪುಣ್ಯಾತ್ಮರ ಮಾನದಂಡ ಏನು ಅಂತ ಗೊತ್ತಿಲ್ಲ. ಅದನ್ನ ಭಗವಂತನ ತಿಳಿಸ್ಕೊಂಡು ಹೋಗ್ತಾನೆ. ನಿಜವಾಗಿ ಪಾಪಿಗಳು ಯಾರು ಅಂತ ಹೇಳಿದ್ರೆ, ಏಹಿ ಪಾಪರತಾಸ್ತಾರ್ಕ್ಷ್ಯ, ಯಾರು ಪಾಪವನ್ನ ಮಾಡುವುದರಲ್ಲಿ ಆಸಕ್ತರು. ನೋಡಿ, ಇಲ್ಲಿ ಗಮನಿಸ್ಬೇಕಾದದ್ದೇನೆಂದ್ರೆ, ಪಾಪ ಮಾಡುವವರಲ್ಲ, ಮತ್ತೆ ಪಾಪವನ್ನ ಮಾಡುವುದರಲ್ಲಿ ಆಸಕ್ತರು. ಆಸಕ್ತರು ಅಂತ ಹೇಳಿದ್ರೆ ಅದು ಅವರಿಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಪಾಪವನ್ನ ಮಾಡುವುದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು. ಯಾಕೆ ಇದನ್ನ ಭಗವಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವಾಗ ಪಾಪ ಮಾಡ್ತಾರೆ ಅಕಸ್ಮಾತ್ ಆಗಿ, ಗೊತ್ತಿಲ್ಲದೆ ಪಾಪ ಮಾಡುವವರು ಕೆಲವರು, ಅನಿವಾರ್ಯವಾಗಿ ಪಾಪ ಮಾಡುವವರು ಕೆಲವರು, ಏನ್ ಮಾಡ್ಲಿಕ್ಕೆ ಆಗತ್ತೆ ಸ್ವಾಮಿ ಹೊಟ್ಟೆ ಪಾಡು ಈ ರೀತಿ ಪಾಪ ಮಾಡುವವರು ಕೆಲವರು. ಆದ್ರೆ ಇನ್ ಕೆಲವರು ಹಾಗಲ್ಲ. ಮತ್ತೇನಂತ ಹೇಳಿದ್ರೆ, ಉದ್ದೇಶ ಪೂರ್ವಕವಾಗಿ ಪಾಪ ಮಾಡುವವರು. ಉದ್ದೇಶ ಪೂರ್ವಕವಾಗಿ ಬೇಕು ಅಂತಾನೆ, ಗೊತ್ತು ಇದು ಪಾಪ ಅಂತ ಗೊತ್ತು, ಇದನ್ನ ಮಾಡಬಾರ್ದು ಅಂತ ಗೊತ್ತು, ಹಾಗೆ ಗೊತ್ತಿದ್ದು ತಾವು ಪಾಪ ಮಾಡುವ. ಯಾಕಂತ ಹೇಳಿದ್ರೆ ಆ ಪಾಪ ಮಾಡುವುದೇ ಅವರಿಗೆ ಖುಷಿ, ಅದರಿಂದ ಎಂಜಾಯ್ ಪಡ್ತಾರೆ, ಅವರು ಎಂಜಾಯ್ಮೆಂಟ್ ಪಡ್ತಾರೆ. ಇನ್ನೊಬ್ಬನ ಕಾಲನ್ನ ಕಡಿದು ಅವನ ವಿಲವಿಲ ಒದ್ದಾಡ್ತಾ ಇದ್ರೆ ಅದನ್ನ ನೋಡಿ ಖುಷಿ ಪಡುವ ಮಂದಿ ಇಂಥವ್ರು ಪಾಪಿಗಳು. ಇನ್ಯಾರು ಪಾಪಿಗಳು ಅಂತ ಹೇಳಿದ್ರೆ, ದಯಾ ಧರ್ಮ ವಿವರ್ಜಿತ ಅಂತ ಕೃಷ್ಣ ಹೇಳ್ತಾನೆ, ಈ ಭಗವಂತ ನಾರಾಯಣ ಹೇಳ್ತಾನೆ. ಅಂದ್ರೆ ದಯೆ ಇಲ್ಲ, ಧರ್ಮ ಇಲ್ಲ. ದಯ ಅಂತ ಹೇಳಿದ್ರೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅದನ್ನ ನೋಡಿ ಕರಗುವಂತದ್ದು, ಅಯ್ಯೋ ಪಾಪ ಅಂತ. ಯಾಕಂತ ಹೇಳಿದ್ರೆ ನನಗೂ ಕಷ್ಟ ಬಂದ್ರೆ ಹೀಗೆ ಅಲ್ವಾ, ಅದಕ್ಕೋಸ್ಕರ ಅದು ವಿಶೇಷವಾಗಿ ಇನ್ನೊಬ್ಬರು ಯಾರು ಸಜ್ಜನರಿದ್ದಾರೆ, ಆ ಸಜ್ಜನರಿಗೆ ಕಷ್ಟ ಬಂದಾಗ ನನ್ನಂತೆಯೇ ಅಲ್ವಾ ಅಂತ ಮನಸ್ಸು ಕರಗುವಂತದ್ದೇನಿದೆ ಇದನ್ನ ದಯೆ ಅಂತ ಹೇಳ್ತಾರೆ. ಅದಿಲ್ಲದೆ ಇರುವಂತವ್ರು. ಮತ್ತೇನಂದ್ರೆ ಕಟುಕರು,